ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ಮನೆಗೆ ಬಂದಿದ ತಕ್ಷಣ ಜಗಳ ಆಡ್ತಾ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಮನೆಗೆ ಪ್ರೀತಿಯಿಂದ ಬರ್ತಾರೆ. ಆದ್ರೆ ಮನೆ ಒಳಗಡೆ ಕಾಲಿಟ್ಟಿದ ತಕ್ಷಣ ಮನೆಗೆ ಬಂದ್ರೆ ಸಾಕಪ್ಪ ಅನ್ಕೊಂಡು ಬಂದಿರೋರು ಅವರ ಫ್ರಸ್ಟ್ರೇಷನ್ ಆಗ್ಲಿ ಸ್ಟ್ರೆಸ್ ಆಗ್ಲಿ ಎಷ್ಟಿರುತ್ತೆ ಅಂತಂದ್ರೆ ಆ ಕೋಪದ ರೂಪದಲ್ಲಿ ಸಿಡುಕ್ತಾ ಇರ್ತಾರೆ. ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಮನೆಗೆ ಯಾಕಾದ್ರೂ ಬನ್ನು ಅಂತ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅವಾಗ ಇದು ನಡೀತಾನೆ ಇರುತ್ತೆ. ಇದ್ದಕ್ಕಿದ್ದಾಗೆ ಕೂಗಾಡ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಮಾಡ್ಕೊಳ್ತಾರೆ, ಸಣ್ಣ ಪುಟ್ಟದಕ್ಕೂ ಜೋರಾಗಿ ರೇಗಾಡ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಜಗಳ ಮಾಡ್ಕೊಂಡ್ಬಿಡ್ತಾರೆ. ಇದು ಮಕ್ಕಳು ಮಾಡ್ಬಹುದು, ಗಂಡ ಹೆಂಡತಿ ಮಾಡ್ಬೋದು, ಅಪ್ಪ ಅಮ್ಮ ಮಾಡ್ಬೋದು, ಮನೇಲಿ ಯಾರೋ ಒಬ್ರು ಈ ತರ ಮಾಡ್ತಾ ಇರಬಹುದು. ಇದ್ದಕ್ಕಿದ್ದಾಗೆ ಇವ್ರಿಗೆ ಏನಾಯ್ತಪ್ಪ, ಚೆನ್ನಾಗೇ ಇರ್ತಾರೆ, ಸಡನ್ ಆಗಿ ಹಿಂಗ ಆಡ್ತಿರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಚೆಯಿಂದ ಬರೋರು ಈ ರೀತಿ ಆಡ್ತಾ ಇರ್ತಾರೆ, ಮನೆ ಒಳಗಡೆ ಇರೋರು ಒಂದೊಂದ್ಸಲ ಈ ರೀತಿ ಆಡ್ತಾ ಇರ್ತಾರೆ, ಮನೆಗೆ ಯಾರಾದ್ರೂ ಬಂದು ಹೋದ್ಮೇಲೂ ಈ ರೀತಿ ಆಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಪ್ರತಿಯೊಬ್ರು ಅವ್ರವರೇ ಕೂತು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಚೆನ್ನಾಗಿರ್ತಕ್ಕಂತಹವರು ಸಡನ್ ಆಗಿ ಈ ರೀತಿ ಬದಲಾಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ. ಅದು ದೃಷ್ಟಿ ಅಂತಾನು ಹೇಳ್ಬೋದು. ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಯಾವ ಟೈಮಲ್ಲಿ ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ತೊಂದರೆಗಳಾಗುತ್ತೋ ಯಾರು ಊಹೆ ಮಾಡಕ್ ಆಗೋದಿಲ್ಲ. ಅವ್ರವ್ರ ಮನೆಯಲ್ಲಿ ಅವ್ರವ್ರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವ್ರವ್ರೇ ನೋಡ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು. ಪರಿಹಾರ ಸಣ್ಣ ಪುಟ್ಟದ್ರಲ್ಲೇ ಇರುತ್ತೆ. ಅಂತದನ್ನ ನೋಡ್ಕೊಳ್ಬೇಕು, ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಷ್ಟವರೆಗೂ ನಾವು ಚೆನ್ನಾಗಿದ್ವಿ, ಇದ್ದಕ್ಕಿದ್ದಗೆ ಯಾಕೆ ಹಿಂಗ ಆಗ್ತಾ ಇದೆ, ನಿನ್ನೆವರೆಗೂ ನಮ್ಮ ಸಂಬಂಧದ ಚೆನ್ನಾಗಿತ್ತು, ಇವತ್ತು ಯಾಕೋ ಈ ರೀತಿ ಆಗ್ತಾ ಇದೆ, ನನ್ ಕಂಡ್ರೆ ಇವ್ರಿಗೆ ಆಗೋದೇ ಇಲ್ಲ, ಮಾತಾಡಿದ್ರೆ ಹುರಿದು ಬೀಳ್ತಾ ಇರ್ತಾರೆ, ಏನೋ ಒಂದು ಮಾತಾಡ್ತೀನಿ ಇನ್ನೇನೋ ಅರ್ಥ ಆಗುತ್ತೆ, ಇನ್ನೇನೋ ಅಪಾರ್ಥ ಮಾಡ್ಕೊಂಡು ಜಗಳಗಳ ಆಗುತ್ತೆ, ಮಾತಾಡೋದೇ ಬೇಡಪ್ಪ ಬಿಟ್ಟು ಬಿಡೋಣ ಅಂತ ಎಷ್ಟೋ ಜನ ಸುಮ್ಮನೆ ಆಗ್ಬಿಡ್ತಾರೆ. ಅಥವಾ ಅದ್ರ ಬಗ್ಗೆನೇ ಸುಮ್ಮನೆ ಯೋಚನೆ ಮಾಡಿ 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 ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು, ಏನ್ ಮಾತಾಡಿದ್ರು ಕಷ್ಟ, ಏನ್ ಮಾತಾಡ್ಲಿಲ್ಲ ಅಂದ್ರೂ ಕಷ್ಟ, ಹ್ಞೂ ಅಂದ್ರೂ ತಪ್ಪು, ಹ್ಞೂ ಅಂದ್ರೂ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಈ ತರದ್ ಎಷ್ಟೋ ಜನ ನಮ್ಮ ಹತ್ರ ಬಂದು ಹೇಳುವಾಗ ಸರಳವಾಗಿ ಒಂದ್ ಸ್ವಲ್ಪ ಪರಿಹಾರವನ್ನ ಅಥವಾ ಈ ರೀತಿ ಮಾಡಿ ಅಂತ ರೆಮಿಡಿಗಳನ್ನ ಕೊಟ್ಟಾಗ ಎಷ್ಟೋ ಜನ ಇವತ್ತು ಸುಖವಾಗಿದ್ದಾರೆ. ಅಂಥದ್ರಲ್ಲಿ ಇವತ್ತು ಒಂದು ಸರಳ ಒಂದು ಉಪಾಯವನ್ನ ಹೇಳ್ತೀನಿ, ಕೊನೆಯವರೆಗೂ ನೋಡ್ತಾ ಇರಿ. ಮನೆಯಲ್ಲೇ ಸಾಕಷ್ಟು ತೊಂದರೆಗಳಿಗೆ ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನೋದು ಇವತ್ತು ನಾನು ಹೇಳ್ತಕ್ಕಂಥ ಸತ್ಯ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಮನಸ್ಸು ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ. ಮನುಷ್ಯನ ಮನಸ್ಸನ್ನ ಮರ್ಕಟಕ್ಕೆ ಹೋಲಿಸ್ತಾ ಇರ್ತಾರೆ. ಜೊತೆಗೆ ಹೊರಗಡೆ ಓಡಾಡ್ತಕ್ಕಂತಹ ಜಾಗ ಇರ್ಬಹುದು, ಪರಿಸರ ಇರ್ಬಹುದು, ವ್ಯಕ್ತಿಗಳ ಒಡನಾಟ ಇರ್ಬಹುದು, ವ್ಯಕ್ತಿಗಳ ನೋಟ ಇರ್ಬಹುದು, ಒಂದೊಂದು ಸಹ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನಾವ್ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಕೋಪ ಮಾಡ್ಕೊಳ್ಳೋದಿರ್ಬೋದು, ಕಿರಿಕಿರಿ ಅನುಭವಿಸೋದು ಇರ್ಬೋದು, ನಷ್ಟ ಅನುಭವಿಸೋದಿರ್ಬೋದು, ಅಥವಾ ಏನ್ ಅನ್ಕೊಂಡು ಅದು ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಿರ್ಬಹುದು, ದೇಹದಲ್ಲಿ ಏನೋ ಒಂದು ರೀತಿಯ ಒಂದು ಲವಲವಿಕೆ ಇಲ್ಲದೆ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು, ಆಲಸ್ಯ ಇರ್ಬೋದು, ಅಥವಾ ಏನೋ ಅನಾರೋಗ್ಯ ಬರ್ತಾ ಇದೆಯೇನೋ ಅನ್ನೋ ರೀತಿ, ಅಂದ್ರೆ ಆರೋಗ್ಯ ಕೆಡ್ತಾ ಇದೆ ಅನ್ನೋ ಒಂದು ಫೀಲ್ ಆಗ್ತಕ್ಕಂಥದ್ದು, ಅಂದ್ರೆ ದೇಹಕ್ಕಿರ್ಬೋದು, ಮನಸ್ಸಿಗಿರ್ಬೋದು, ಭಾವನೆಗಳಿಗಿರ್ಬೋದು, ಯಾವ್ದಕ್ಕೋ ಒಂದು ಬಾಧೆ ಆಗ್ತಕ್ಕಂಥದ್ದು. ಈ ತರ ಎಲ್ಲ ಆಗೋದಕ್ಕೆ ಕಾರಣ ಮನುಷ್ಯನ ದೇಹದ ಸುತ್ತ ಒಂದು ಆರ ಅಂತ ಇರುತ್ತೆ, ಅಂದ್ರೆ ಪ್ರಭಾವಳಿ ಅಂತ ಹೇಳ್ತೀವಿ. ದೇವರಿಗೆ ಯಾವ ರೀತಿ ಪ್ರಭಾವಳಿ ಇರುತ್ತೋ ಅದೇ ರೀತಿ ಮನುಷ್ಯನಿಗೂ ಸಹ ಒಂದು ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿನಲ್ಲಿ ಬ್ಲಾಕೇಜಸ್ ಅಂತ ಬಂದಾಗ, ಅಥವಾ ಮನುಷ್ಯರ ದೇಹದಲ್ಲಿ ಬ್ಲಾಕೇಜಸ್ ಅಂದ್ರೆ ಅಡೆತಡೆಗಳು ಇದ್ದಾಗ, ಅಂದ್ರೆ ಈ ದೃಷ್ಟಿ ದೋಷಗಳಿಂದ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಪರಿಸರದಿಂದ ಇರ್ಬೋದು, ಬೇಡವಾದ ಜಾಗಕ್ಕೆ ಹೋದಾಗ, ಅಥವಾ ನಕಾರಾತ್ಮಕವಾದ ಅಂಶಗಳು ಶಕ್ತಿಗಳು ಇರ್ತಕ್ಕಂಥ ವ್ಯಕ್ತಿಗಳ ಒಡನಾಟದಲ್ಲಿದ್ದಾಗ, ಅಥವಾ ಅವರ ಒಂದು ಕಣ್ಣಿನ ಒಂದು ಹಸಿಯ ಕಣ್ಣು ದೃಷ್ಟಿಗೆ ಒಳಗಾದಾಗ, ಈ ತರದ ಒಂದು ಸಮಸ್ಯೆಗಳು ಆ ಮನುಷ್ಯನಿಗೆ ಅಡೆತಡೆಗಳನ್ನ ಉಂಟು ಮಾಡ್ತಾ ಇರುತ್ತೆ. ಯಾವಾಗ ಒಂದು ವ್ಯಕ್ತಿ ನಿಶ್ಯಕ್ತನಾಗಿರ್ತಾನೋ, ಅಂದ್ರೆ ಜಪ ತಪ ಮಾಡದೆ, ಪೂಜೆ ಪುನಸ್ಕಾರ ಮಾಡದೆ, ಅಥವಾ ಅಪನಂಬಿಕೆಯಿಂದ ಬದುಕ್ತಾ ಇದ್ರೆ, ಅನುಮಾನದಿಂದನೇ ಬದುಕ್ತಾ ಇದ್ರೆ, ಯಾವುದ್ರಲ್ಲೂ ನಂಬಿಕೆ ಇಲ್ಲದೆ ಇದ್ದಾಗ ಕೃಶ ಅಂತ ಹೇಳ್ತೀವಿ, ಅಂದ್ರೆ ನಿಶ್ಶಕ್ತಿ ಅಂತ ಹೇಳ್ತಾ ಇರ್ತೀವಿ, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ಆ ಪ್ರಭಾವಳಿ ಅನ್ನೋದು ಅಡೆತಡೆಗಳನ್ನ ಉಂಟು ಮಾಡ್ತಾ ಇರುತ್ತೆ. ಅಂದ್ರೆ ಬೇರೆ ವ್ಯಕ್ತಿಗಳ ವ್ಯತಿರಿಕ್ತವಾದ ಪರಿಣಾಮಗಳಿಗೆ ಅಥವಾ ಅಂತ ಕೆಟ್ಟ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತಾರೆ. ಅಂತಂದ್ರೆ ಒಳಗಾಗ್ಬಾರ್ದು ಅನ್ನೋದಾದ್ರೆ ಅದಕ್ಕೋಸ್ಕರ ನಮ್ಮ ಹಿರಿಯರಿರ್ಬೋದು, ನಮ್ಮ ಒಂದು ಪುರಾಣಗಳಲ್ಲಿ ಇರ್ಬೋದು, ಶಾಸ್ತ್ರಗಳಲ್ಲಿ ಇರ್ಬೋದು, ಜಪವನ್ನ ಮಾಡೋದು, ದೀಪವನ್ನ ಹಚ್ಚೋದು, ಕೈ ಮುಗಿಯೋದು, ಅಥವಾ ಬಲವಾದ ಒಂದು ನಂಬಿಕೆಯನ್ನು ಇಟ್ಕೊಂಡು
ಮನೆಯಿಂದ ಆಚೆ ಹೋಗ್ತಕ್ಕಂಥದ್ದು ಅಥವಾ ಧೈರ್ಯದಿಂದ ಬದುಕೋದನ್ನ ಕಲಿಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ನಾಮ ಜಪವನ್ನ ಇಷ್ಟ ದೇವರದು, ಕುಲ ದೇವರದು, ಅಥವಾ ಹಿರಿಯರು ಅಥವಾ ತಂದೆ ತಾಯಿರ ಆಶೀರ್ವಾದವನ್ನ ಪಡ್ಕೊಂಡು ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದನ್ನ ಯಾರು ಬೆಳೆಸ್ಕೊಳ್ತಾರೋ ಅವ್ರು ಬಲವಾಗ್ತಾರೆ. ಇಲ್ಲ ಅಂದ್ರೆ ನಿಶ್ಶಕ್ತಿ ಅನ್ನೋದು ಆವರಿಸ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವಾಗ ಈ ವೀಕ್ ಮೈಂಡ್ ಅನ್ನೋದು ಬರುತ್ತೆ, ಯಾವುದನ್ನು ನಂಬದೆ ನಾನು ನಾನು ಅನ್ಕೊಂಡು ಕೆಟ್ಟದನ್ನ ಮಾಡಕ್ ಹೋಗಿ ಬೇಡವಾದದ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತಾರೆ. ಒಬ್ಬರಿಗೆ ಇದರಿಂದ ತೊಂದರೆ ಆಗ್ತಕ್ಕಂಥದ್ದಲ್ಲ, ಒಬ್ಬರಿಂದ ಕುಟುಂಬಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೊ ಬೇರೆ ಬೇರೆಯವರ ಸಹವಾಸಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಅಂತ ಕಡೆಗೆ ಆಕರ್ಷಣೆ ಆಗ್ತಕ್ಕಂಥದ್ದು ಅಥವಾ ವಿಪರೀತ ಸಿಟ್ಟು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹ ಗೊತ್ತಿಲ್ಲದೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಉಪಪ್ರಜ್ಞೆ ಅಂತ ಹೇಳ್ತೀವಿ, ಸೊ ಅಥವಾ ಅಪ್ರಜ್ಞೆ ಅಂತ ಹೇಳ್ತೀವಿ, ಇಂಥದ್ರಲ್ಲಿ ಬಂದು ಸೇರ್ಕೊಂಡಾಗ ಅವ್ರಿಗೆ ತಿಳಿಯದೆ ಇರೋ ರೀತಿನಲ್ಲಿ ನಡವಳಿಕೆಯನ್ನ ರೂಢಿಸ್ಕೊಂಡ್ಬಿಡ್ತಾರೆ. ಪ್ರಜ್ಞೆ ಅಂತಂದ್ರೆ ಜಾಗೃತ ಮನಸ್ಸು. ಸೊ ಯಾವಾಗ ಜಾಗೃತ ಮನಸ್ಸಿನಿಂದ ಏನೆಲ್ಲ ಮಾಡ್ತಾ ಇರ್ತಾರೋ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಹಾಗೆ ಉಳ್ಕೊಂಡು ಅದನ್ನ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿನ ಆ ನಡವಳಿಕೆ ಅವರಿಂದ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಅಡೆತಡೆಗಳು ಅಂದ್ರೆ ಬ್ಲಾಕೇಜಸ್. ಇದನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅವಾಗ. ಈ ಅಷ್ಟಮಿ ದಿನನೋ, ಅಮಾವಾಸ್ಯ ದಿನನೋ, ಪೌರ್ಣಮಿ ದಿನನೋ ಈ ದೃಷ್ಟಿಯನ್ನ ತೆಕ್ಕೊಳ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿ ಜಪ ತಪವನ್ನ ಮಾಡಿ ಅದನ್ನ ದೂರ ಮಾಡ್ತಕ್ಕಂಥದ್ದು, ಹೋಮದ ಮುಂದೆ ಕೂತು ಆ ತೊಂದರೆಯಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು, ಅಥವಾ ಸಹಸ್ರನಾಮಗಳನ್ನ ಓದ್ತಕ್ಕಂಥದ್ದು, ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಜಪವನ್ನ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಇದ್ರೆ ಅಂತಹ ಒಂದು ತೊಂದರೆಗಳು ಕಡಿಮೆ ಆಗುತ್ತೆ. ಅಂದ್ರೆ ಇದು ನಿರಂತರವಾಗಿ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಇದೆಲ್ಲ ನಮ್ಗೆ ಆಗೋದಿಲ್ಲ ಅಂತಂದಾಗ ಈಗ ಹೇಳ್ತಕ್ಕಂತಹ ಒಂದು ಸರಳ ಉಪಾಯವನ್ನ ನೀವು ಮಾಡಿ ನೋಡಿ, ಪರಿಹಾರ ಖಂಡಿತ ಸಿಗುತ್ತೆ. ಈಗ ಗಾಳಿ ನಮ್ಮ ಸುತ್ತಮುತ್ತ ಇದೆ, ಅದನ್ನ ನೋಡಕ್ ಆಗೋದಿಲ್ಲ, ಆದ್ರೆ ಅದರ ಅನುಭವಕ್ಕೆ ತಂದುಕೊಳ್ಬಹುದು, ಫೀಲ್ ಮಾಡ್ಬೋದು. ನಾವು ಗಾಳಿ ಇದೆ ಅಂತ ನಾವು ಉಸಿರಾಡ್ತಾ ಇದೀವಿ, ಗಾಳಿ ಇರೋದ್ರಿಂದನೇ ಉಸಿರಾಡಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು, ಅದರ ಅನುಭವನ ನಾವು ಪಡಿತಾ ಇದ್ದೀವಿ. ಹಾಗೇನೆ ಕೆಟ್ಟ ಶಕ್ತಿಗಳು ಸಹ ನಮ್ಮ ಸುತ್ತಮುತ್ತ ಇರುತ್ತೆ, ನಮಗ್ ಗೊತ್ತಿರೋದಿಲ್ಲ. ಸೊ ಅಂತಹ ಕೆಟ್ಟ ಶಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾಗ ಅದರ ಪ್ರಭಾವಕ್ಕೆ ನಾವು ಒಳಗಾದಾಗ ನಮ್ಗೆ ಅನ್ಈಸಿ ಅಂತಂತೀವಿ. ಅಂದ್ರೆ ಒಂಥರ ನಿಶ್ಶಕ್ತಿ ಆವರಿಸ್ಕೊಂಡ್ಬಿಟ್ಟಿರುತ್ತೆ, ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಕೋಪ ಇದರಿಂದನೇ ಆಗುತ್ತೆ ಅಂತಲ್ಲ, ಕೆಲವರಿಗೆ ಕೆಟ್ಟ ಅಭ್ಯಾಸನೂ ಆಗಿರುತ್ತೆ ಅದು ಕೋಪ ಮಾಡ್ಕೊಳ್ಳೋದು ಸುಮ್ನೆ, ಅದು ಬೇರೆ. ಆದ್ರೆ ಚೆನ್ನಾಗಿರ್ತಕ್ಕಂಥವ್ರು ಅವಾಗ ಇದ್ದಕ್ಕಿದ್ದಾಗೆ ಪರ್ಟಿಕ್ಯುಲರ್ ಒಂದು ಟೈಮ್ ಅಲ್ಲಿ ಅಥವಾ ಒಂದು ದಿನದಲ್ಲಿ ಈ ತರದ್ದೇ ಸಮಸ್ಯೆ ಬರ್ತಾ ಇದೆ ಅಂತಂದಾಗ, ಈಗ ಅಮಾವಾಸ್ಯೆ ಹತ್ರ ಬಂತು ಅಂತಂದಾಗ, ಅಷ್ಟಮಿ ದಿನ ಹತ್ರ ಬಂತು ಅಂತಂದಾಗ, ಇಂಥ ಸಂದರ್ಭಗಳಲ್ಲಿ ಕ್ರೂರತ್ವ ಅನ್ನೋದು ಅಥವಾ ನೆಗೆಟಿವ್ ಎನರ್ಜಿಗಳು ಅನ್ನೋದು ಜಾಸ್ತಿ ಇರುತ್ತೆ ಭೂಮಿ ಮೇಲೆ. ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಪ್ರಭಾವಕ್ಕೆ ಏನಾದ್ರೂ ಒಳಗಾಗಿದ್ರೆ ಅದನ್ನ ಸುಲಭವಾಗಿ ತೆಗೆದು ಬಿಡೋಣ. ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ಳೋದು ಬೇಡ, ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವ್ರಿಗೆ ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ, ಅದನ್ನ ನಿವಾರಿಸ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಇರ್ತಕ್ಕಂಥವ್ರು ಯಾರಾದ್ರೂ ಇದನ್ನ ಮಾಡ್ಕೊಂಡಾಗ, ಅಥವಾ ಸ್ವತಃ ವ್ಯಕ್ತಿಗೆ ಆ ರೀತಿ ಆಗ್ತಾ ಇದ್ರೆ ಅವರು ಸಹ ಇದನ್ನ ಮಾಡ್ಕೊಳ್ಬಹುದು. ಯಾರಿಗೋ ಹೇಳೋದಕ್ಕಿಂತ ಮಾಡಿಸ್ಕೊಳ್ಳೋದಕ್ಕಿಂತ ಸ್ವತಃ ಅವರೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ದೊಡ್ಡವರು, ಚಿಕ್ಕವ್ರಿಗಾದ್ರೆ ತಂದೆ ತಾಯಿ ದೊಡ್ಡವರು ಮಾಡಬಹುದು. ಸೊ ಅಂತಹ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಈ ರೀತಿ ಒಂದು ಬಾಟಲ್ ಅನ್ನ ತಗೊಳ್ಬೇಕು, ಗಾಜಿನ ಬಾಟಲ್ ಅನ್ನ ತಗೊಳ್ಬೇಕು, ಇದರಲ್ಲಿ ನೀರನ್ನ ತುಂಬಿಸ್ಕೊಳ್ಬೇಕು, ಇದರಲ್ಲಿ ಕಲ್ಲುಪ್ಪನ್ನ ಹಾಕ್ಬೇಕು. ಕಲ್ಲುಪ್ಪಿಗಿಂತ ಈ ತರ ಹೀಲಿಂಗ್ ಉಪ್ಪು ಅಂತಾನೆ ಸಿಗುತ್ತೆ, ದೊಡ್ಡದಾಗಿರುತ್ತೆ. ಸೊ ಇಂತಹ ಉಪ್ಪನ್ನ ಇದ್ರಲ್ಲಿ ಹಾಕ್ಬೇಕು, ಒಂದ್ 4-5 ಉಪ್ಪು ಹಾಕ್ಬೇಕು. ಇಲ್ಲ ಅಂತಂದ್ರೆ ಕಲ್ಲುಪ್ಪನ್ನ ಇದ್ರಲ್ಲಿ ಹಾಕ್ಬೇಕಾಗುತ್ತೆ. ಸೊ ಸಮುದ್ರ ನೀರು ಅಂತ ನಾವು ಹೇಳ್ತೀವಿ. ಈಗ ನೋಡಿ, ಎಷ್ಟೋ ಕಡೆ ಹೋದಾಗ ನಾವು ಸಮುದ್ರದ ಸ್ನಾನ ಮಾಡ್ಕೊಂಡಾಗ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲವೂ ದೂರ ಆಗುತ್ತೆ, ನಕಾರಾತ್ಮಕವಾದ ಶಕ್ತಿಗಳು ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸಮುದ್ರ ಸ್ನಾನ, ನದಿ ಸ್ನಾನ ತುಂಬಾ ಒಳ್ಳೇದು. ಸೊ ನೀರಿಗೂ ಚಂದ್ರನಿಗೂ ತುಂಬಾ ಹತ್ತಿರದ ಸಂಬಂಧ ಇದೆ. ಸೊ ಈಗ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನೀರು ಏರಿಳಿತ ಜಾಸ್ತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂತ ಸಂದರ್ಭದಲ್ಲಿ ಬೇಡವಾದ ಎನರ್ಜಿಗಳು ಸಹ ಸುತ್ತಮುತ್ತ ಓಡಾಡ್ತಾ ಇರುತ್ತೆ. ಹಾಗಾಗಿ ಸಮುದ್ರ ಸ್ನಾನ ಮಾಡಿದ್ರೆ ಮೈಯಲ್ಲಿರ್ತಕ್ಕಂಥ ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳು ದೂರ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ಶಾಸ್ತ್ರಗಳಲ್ಲಿ ದೊಡ್ಡವರು ಹೇಳ್ತಕ್ಕಂಥದ್ದು. ನಾವು ಸಮುದ್ರದಲ್ಲಿ ಸ್ನಾನ ಮಾಡಕ್ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈ ತರ ಗಾಜಿನ ಒಂದು ಬಾಟಲಿನಲ್ಲಿ ಅಥವಾ ಗಾಜಿನ ಒಂದು ಲೋಟದಲ್ಲಿ ಕಲ್ಲುಪ್ಪನ್ನ ಹಾಕ್ಬೇಕು. ಆಗ ಅದು ಸಮುದ್ರದ ನೀರಿಗೆ ಸಮಾನ ಆಗುತ್ತೆ. ಅದರ ಒಳಗಡೆ ಯಾವ ವ್ಯಕ್ತಿ ಆ ತೊಂದರೆಯಿಂದ ಬಳಲ್ತಾ ಇರ್ತಾನೋ, ಅಂದ್ರೆ ಒಂಥರ ನಿಶ್ಶಕ್ತಿ ಆವರಿಸ್ಕೊಂಡಿರೋದು, ವಿಪರೀತ ಕೋಪ ಬರೋದು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡ್ಕೊಳ್ತಕ್ಕಂಥದ್ದು, ಸಾಲ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಯಾವಾಗ್ಲೂ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು, ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಈ ತರದ್ ಏನೋ ಒಂದು ಸಮಸ್ಯೆಗಳು ಅವಾಗ ಕಾಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ, ಏನೇ ಮಾಡಿದ್ರು ಪರಿಹಾರ ಸಿಗ್ತಾ ಇರೋದಿಲ್ಲ. ಆಗ ಇಂತಹ ಒಂದು ಅಮಾವಾಸ್ಯೆ, ಪೌರ್ಣಮಿ, ಅಷ್ಟಮಿಗಳಲ್ಲಿ ಅಥವಾ ಭಾನುವಾರಗಳಲ್ಲಿ
ಅಥವಾ ತಿಂಗಳಿಗೆ ಒಂದು ಸಲ ಆತರ ಸಮಸ್ಯೆಗೆ ಒಳಗಾಗಿದ್ರೆ ಅಂತವರು ಮಾತ್ರ ಒಂದು ಚೀಟಿನಲ್ಲಿ, ಒಂದು ಬಿಳಿಯ ಹಾಳೆನಲ್ಲಿ, ಈ ತರ ಬಿಳಿಯ ಹಾಳೆಯನ್ನ ತಗೊಂಡು ಸಣ್ಣದಾಗಿ ಇದನ್ನ ಸ್ಕ್ವೇರ್ ಶೇಪ್ ಮಾಡ್ಕೊಂಡು ಇದರಲ್ಲಿ ಯಾವ ಒಂದು ಸಮಸ್ಯೆ ಅವ್ರಿಗೆ ಕಾಡ್ತಾ ಇದೆಯೋ ಅವ್ರ ಹೆಸರನ್ನ ಬರೆದ್ಬಿಟ್ಟು ಆ ಸಮಸ್ಯೆಯಿಂದ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ಬರ್ದು ಅದನ್ನ ರೋಲ್ ಮಾಡಿ ಆ ನೀರ್ ಬಾಟ್ಲ್ ಒಳಗಡೆ ಇದ್ರೊಳಗಡೆ ಹಾಕ್ಬಿಡ್ಬೇಕು. ಹಾಕಿ ಮುಚ್ಚಳವನ್ನ ಮುಚ್ಚಬೇಕು. ಈ ರೀತಿ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಕೂತು ಧ್ಯಾನವನ್ನ ಮಾಡ್ಬೇಕು. ಅಂದ್ರೆ ಇದು ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಬೇಕು. 7:30 ಮೇಲೆ ಮಾಡ್ಕೊಳ್ಳೋದ್ರಿಂದ, ಸ್ವಲ್ಪ ಧ್ಯಾನ ಮಾಡೋದ್ರಿಂದ ಇದನ್ನ ಮನೆ ಒಳಗಡೆನೆ ಇಟ್ಕೊಳ್ಬಹುದು. ಹಾಗೆಲ್ಲ ನಮ್ಗೆ ಇದು ನೆಗೆಟಿವ್ ಎಲ್ಲ ಅದ್ರೊಳಗಡೆ ಹೋಗಿದೆ ಅಂತ ಅನ್ಕೊಂಡ್ರೆ ಅದನ್ನ ಬಾಲ್ಕನಿನಲ್ಲಿ ಇಡಬಹುದು ಅಥವಾ ಮನೆಯಲ್ಲಿ ಟೆರೆಸ್ ಅಲ್ಲಿ ಇಡಬಹುದು. ಎಲ್ಲಾದ್ರೂ ಒಂದು ಕಡೆ ಇಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಯಾರು ತುಳಿದೇ ಇರ್ತಕ್ಕಂತಹ ಜಾಗದಲ್ಲಿ ಗಿಡಗಳಿಗೆ ಹಾಕೋದು ಬೇಡ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ಅಲ್ಲಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಎಲ್ಲ ಅದ್ರಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಹಂಗಾಗಿ ಗಿಡಗಳಿಗೂ ಹಾಕ್ಬಾರ್ದು. ಯಾರೋ ತುಳಿದೇ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಅದನ್ನ ಸುರಿದು ಬಿಡ್ಬೇಕು. ಬಾಟಲ್ ಸಮೇತ ಹಾಕ್ಬಿಡ್ಬೇಕು. ನೀರನ್ನ ಸುರಿದು ಬಾಟಲ್ ಅನ್ನು ಸಹ ಅಲ್ಲೇ ಹಾಕ್ಬೇಕು. ಮತ್ತೊಮ್ಮೆ ಮಾಡುವಾಗ ಹೊಸ ಬಾಟಲ್ ಅನ್ನೇ ತಗೊಳ್ಬೇಕು. ಸೊ ಈ ರೀತಿ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು, ಋಣಾತ್ಮಕವಾದ ಅಥವಾ ಕೆಟ್ಟ ಪ್ರಭಾವಕ್ಕೆ ಒಳಗಾಗಿ ದೇಹದಲ್ಲಿ ಅಂತ ನಿಶ್ಶಕ್ತಿ ಬಂದಿದ್ರೆ ಅಥವಾ ಅಂತಹ ತೊಂದರೆಗೆ ಒಳಗಾಗ್ತಾ ಇದ್ರೆ, ದೃಷ್ಟಿ ದೋಷಗಳು ಆಗಿದ್ರೆ ಅದೆಲ್ಲವೂ ಸಹ ದೂರ ಆಗ್ಬಿಡುತ್ತೆ. ಇದು ಸರಳವಾದ ಒಂದು ರೆಮಿಡಿ. ಇದನ್ನ ಮನೆಯಲ್ಲಿ ಮಾಡಿ ಈ ತರದನ್ನ ನಾವು ಎಷ್ಟೋ ಜನಕ್ಕೆ ಹೇಳಿದಾಗ ಇದು ಒಳ್ಳೇದ್ ಆಗಿದೆ. ಈಗ ಬಕೆಟ್ ಅಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟು ಕಾಲನ್ನ ಇಟ್ಟು ಜಪವನ್ನ ಮಾಡಿದಾಗ್ಲೂ ಸಹ ಅಷ್ಟೇ ಪರಿಣಾಮಕಾರಿಯಾಗಿ ಫಲ ಸಿಗ್ತಕ್ಕಂಥದ್ದು. ಹಾಗೆ ಈ ರೀತಿ ಮಾಡಿದಾಗ ಅಷ್ಟೇ ಉತ್ತಮವಾದ ಫಲ ಸಿಗ್ತಾ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಒಂದ್ಸಲ ಆಗ್ಲಿಲ್ಲ ಅಂದ್ರೆ 2 ಸಲ 3 ಸಲ ಇದನ್ನ ಮಾಡಿ ಎಷ್ಟೆಷ್ಟು ಜಾಸ್ತಿ ಇರುತ್ತೋ ಅಷ್ಟಷ್ಟು ಸಲ ಮಾಡ್ಕೊಂಡು ನಂತರ ಅದನ್ನ ತಿಂಗಳಿಗೊಂದ್ಸಲನೋ 2-3 ತಿಂಗಳಿಗೊಂದ್ಸಲನೋ ಅಥವಾ ಸಮಸ್ಯೆ ಬಂದಾಗ್ಲೂ ಮಾಡ್ಕೊಳ್ಬೇಕು. ಪದೇ ಪದೇ ಮಾಡಕ್ ಹೋಗ್ಬೇಡಿ. ಅದೊಂದು ಹುಚ್ಚುತನ ಆಗ್ಬಾರ್ದು. ಏನೇ ಒಂದು ಮಾಡಿದ್ರು ಸಹ ಒಂದು ಲಿಮಿಟ್ ಅಂತ ಇರ್ಬೇಕು. ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅಥವಾ ಏನೋ ಒಂದು ಹೇಳಿದ್ರೆ ಅದು ಯಾರಿಗೆ ಸಮಸ್ಯೆ ಇದೆಯೋ ಅವ್ರು ಮಾಡ್ಕೊಳ್ಬೇಕು. ಸಮಸ್ಯೆ ಇಲ್ಲದೆ ಇರ್ತಕ್ಕಂಥವ್ರು ಮಾಡಕ್ ಹೋಗ್ಬಾರ್ದು. ಫಸ್ಟ್ ತಿಳ್ಕೊಳ್ಬೇಕು, ನಿಜವಾಗ್ಲೂ ನಮ್ಗೆ ಈ ತರದ ಒಂದು ಸಮಸ್ಯೆ ಇದೆಯಾ, ದೃಷ್ಟಿ ಆಗ್ತಾ ಇದೆಯಾ, ಬೇರೆ ಕೆಟ್ಟ ತಂತ್ರಗಳಿಗೆ ಒಳಗಾಗಿದೀವಾ ಅಂತ ಎಲ್ಲವನ್ನ ನೋಡ್ಕೊಂಡು ನಂತರ ಮಾಡ್ಬೇಕು. ಅಥವಾ ಕೆಟ್ಟ ಸಮಸ್ಯೆಗಳು ಮನೆಯಲ್ಲಿ ಇದೆಯಾ ಅಂತ ನೋಡ್ಕೊಂಡು ಅಂತವ್ರು ಮಾಡ್ಕೊಂಡಾಗ ಖಂಡಿತ ಇದರಿಂದ ಒಳ್ಳೆ ಸೊಲ್ಯೂಷನ್ ಸಿಗ್ತಕ್ಕಂಥದ್ದು, ಅವ್ರಿಗೆ ಅದರಿಂದ ಮುಕ್ತಿ ಸಿಗ್ತಕ್ಕಂಥದ್ದು. ಮಾಡಿ ನೋಡಿ, ತುಂಬಾ ಒಳ್ಳೆಯ ವಿಚಾರ ಇದೆಲ್ಲವೂ ಸಹ. ಒಂದು ಬಕೆಟ್ ಅಲ್ಲಿ ಕಲ್ಲುಪ್ಪನ್ನ ಹಾಕಿ ಕಾಲುಗಳನ್ನ ಇಟ್ಟು ಜಪವನ್ನ ಮಾಡಿ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನ ದೂರ ಮಾಡ್ತಕ್ಕಂಥದ್ದು. ಇನ್ನೊಂದು ಈ ರೀತಿ ಬಾಟಲ್ ಅಲ್ಲಿ ಕಲ್ಲುಪ್ಪನ್ನ ಹಾಕಿ ಚೀಟಿನಲ್ಲಿ ಬರ್ದು ಅದ್ರೊಳಗಡೆ ಹಾಕ್ಬೇಕಂದ್ರೆ ಹೆಸರನ್ನ ಬರ್ದು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರು ಆ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿದೆ ಅಂತ ಹೇಳಿ ಹಾಕ್ಬೇಕು. ನಂತರ ಜಪವನ್ನ ಮಾಡಿರ್ತಕ್ಕಂಥದ್ದು, ಬೆಳಗ್ಗೆ ಎದ್ದು ಅದನ್ನ ಆಚೆ ಚೆಲ್ತಕ್ಕಂಥದ್ದು. ಇಷ್ಟ ಸರಳವಾಗಿ ಮಾಡ್ಕೊಂಡು ನೋಡ್ಬೋದು. ಜೊತೆಗೆ ಅದನ್ನ ಮಾಡ್ಕೊಳ್ಳುವಾಗ ಎದುರುಗಡೆ ಯಾರು ಇರಬಾರ್ದು. ಸ್ವತಃ ನಾವು ಮಾಡ್ಕೊಡುವಾಗ ನಮ್ಮ ಕೈಗಳಿಂದ 2 ಕೈಗಳಿಂದ ಈ ರೀತಿ ಎಲ್ಲವನ್ನ ತೆಗೆದು ಆಚೆ ಹಾಕ್ತಾ ಇದೀವಿ ಅಂತ ಹೇಳಿ ಅನ್ಕೊಳ್ಬೇಕಾಗುತ್ತೆ. ಅಂದ್ರೆ ತಲೆಯಿಂದ ಪಾದದವರೆಗೆ ಈ ರೀತಿ ಅಂದು ನಿವಾಳಿಸಿ ಅದನ್ನ ಆಚೆ ಹಾಕ್ತಾ ಇದೀವಿ ಅಂತ. ಬೇರೆಯವರು ಎದುರುಗಡೆ ಇರಬಾರ್ದು. ಯಾಕಂದ್ರೆ ನಾವು ತೆಗೆದಿದ್ದು ಅವ್ರಿಗೆ ಹೋಗ್ಬಾರ್ದು. ಅಕ್ಕಪಕ್ಕದಲ್ಲಿ ಯಾರು ಇರಬಾರ್ದು. ಸೊ ಹಂಗಾಗಿ ಒಬ್ಬರೇ ಕೂತು ಇದನ್ನ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ಬಾರ್ದು. ಯಾವುದೇ ರೀತಿ ಸಮಸ್ಯೆಗಳಾಗ್ಲಿ, ತೊಂದರೆಗಳಾಗ್ಲಿ, ಕೆಟ್ಟದ್ದಾಗ್ಲಿ ಇನ್ಯಾರಿಗೂ ಹೋಗ್ಬಾರ್ದು. ನಮ್ಮಲ್ಲಿರ್ತಕ್ಕಂಥದ್ದು ಹಾಗೆ ನಾಶ ಆಗ್ಬೇಕು. ನಾವು ಆ ತೊಂದರೆಯಿಂದ ಮುಕ್ತಿ ಪಡ್ಕೊಳ್ಬೇಕೇ ಹೊರತು ಇನ್ನೊಬ್ಬರಿಗೆ ಆ ತೊಂದರೆಯನ್ನ ಕೊಡಬಾರ್ದು. ಯಾಕಂದ್ರೆ ಆ ತೊಂದರೆ ಇದ್ದಾಗ ಎಷ್ಟು ಸಮಸ್ಯೆ, ಎಷ್ಟು ನೋವು ಪಟ್ಟಿರ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಅದು ಇನ್ನೊಬ್ಬರಿಗೆ ಹೋದಾಗ್ಲೂ ಅವರು ಅಷ್ಟೇ ಸಮಸ್ಯೆ, ಆ ಒಂದು ತೊಂದರೆಗೆ ಒಳಗಾಗ್ತಾರಲ್ವಾ, ಅದನ್ನು ನೋಡಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಯಾರಿಗೂ ಯಾವ ಸಮಸ್ಯೆಗಳು ಬೇಡ. ಎಷ್ಟೊಂದ್ ಜನ ಹೇಳ್ತಾರಲ್ವಾ, ನಾವು ಪಟ್ಟ ಒಂದು ಕಷ್ಟ ನೋವು ಶತ್ರುಗಳಿಗೂ ಬೇಡ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಅವ್ರು ಎಷ್ಟು ಕಷ್ಟ ಪಟ್ಟಿರ್ತಾರಲ್ವಾ, ಪಟ್ಟಿರೋದ್ರಿಂದನೇ ಅಲ್ವಾ ಅವ್ರು ಹೇಳ್ತಕ್ಕಂಥದ್ದು. ಹಾಗಾಗಿ ಯಾರ ಒಂದು ಸಮಸ್ಯೆ ನೋವು ಕಷ್ಟ ಇನ್ನೊಬ್ಬರಿಗೂ ಹೋಗ್ಬೇಕು ಅಂತ ಬಯಸ್ಲೂಬಾರ್ದು. ಹೋಗ್ಬಾರ್ದು ಅಂತ ಅನ್ಕೊಂಡಾಗ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ. ಇದು ಬ್ಲೂ ಪೆನ್ ಅಲ್ಲಿ ಬರ್ಕೊಳ್ಬೇಕು. ಯಾವ ಪೆನ್ನು ಅಂತ ಅನ್ಕೊಳ್ಳೋದಲ್ಲ, ಬ್ಲೂ ಪೆನ್ ಅಲ್ಲಿ ಬರ್ದು ಆ ರೀತಿ ಹಾಕಿ ನೋಡಿ, ಖಂಡಿತ ಒಳ್ಳೇದಾಗ್ತಾ ಇರುತ್ತೆ. ಇದನ್ನ ನಂಬಿ ಮಾಡಿ. ಏನೇ ಒಂದು ಸಮಸ್ಯೆಗೆ ಪರಿಹಾರ ಆಚೆನೋ ಇನ್ನೆಲ್ಲೋ ದೇವಸ್ಥಾನದಲ್ಲೋ ಅನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ನೋಡಿ. ಅಥವಾ ಬಾಟಲ್ ಇಲ್ಲ ಅಂತ ಅನ್ಕೊಳ್ಳಿ, ಒಂದು ಗಾಜಿನ ಒಂದು ಲೋಟವನ್ನ ತಗೊಂಡು ಅದ್ರಲ್ಲಿ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ನಂತರ ಇದನ್ನ ಆಚೆ ಹಾಕಿ ಯಾವುದೋ ಒಂದು ರೀತಿನಲ್ಲಿ ಮಾಡಿ ನೋಡಿ. ಮನಸ್ಸಿಟ್ಟು ಮಾಡಿ ಏನೇ ಮಾಡ್ಕೊಂಡ್ರು ಒಳ್ಳೇದಾಗುತ್ತೆ.
ಮನಸ್ಸಿಂದ, ಒಳ್ಳೆಯ ಮನಸ್ಸಿಂದ ಅಥವಾ ಒಳ್ಳೆಯ ಆಲೋಚನೆಯಿಂದ ಒಳ್ಳೇದ್ ಆಗುತ್ತೆ ಅಂತ ಏನೇ ಒಂದು ಸರಳವಾಗಿ ಮಾಡ್ಕೊಂಡು ಅದು ಒಳ್ಳೇದೇ ಆಗುತ್ತೆ. ಕೆಟ್ಟದ್ದನ್ನ ಅನ್ಕೊಳ್ಳೋದಕ್ಕಿಂತ, ಅನುಮಾನ ಪಡೋದಕ್ಕಿಂತ, ಆಗಲ್ಲ ಅನ್ನೋದಕ್ಕಿಂತ ಒಳ್ಳೆ ಮನಸ್ಸಿಂದ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ನಮ್ಮ ಯೋಗಿಗಳು, ಋಷಿ ಮುನಿಗಳೆಲ್ಲ ಕಲ್ಲನ್ನ ಹಿಡ್ಕೊಂಡು ಅದು ಕಲ್ಲು ಸಕ್ಕರೆಯನ್ನ ಮಾಡಿ ಕೊಡ್ತಾ ಇರ್ಲಿಲ್ವಾ? ಅಂದ್ರೆ ಎಷ್ಟು ಸಾಧನೆ ಇರುತ್ತೆ ಅಂದ್ರೆ ಅದು ನಂಬಿಕೆ, ಅವರ ಸಾಧನೆ, ದೈವ ಬಲ, ಗುರುಬಲ ಅದ್ರಲ್ಲಿ ಇರ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಒಳ್ಳೆ ಶಕ್ತಿ ಇರುತ್ತೆ. ಅದು ಯಾವಾಗ್ಲೂ ಸಕಾರಾತ್ಮಕವಾಗಿದ್ರೆ, ಅದ್ರಲ್ಲಿ ನಂಬಿಕೆ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಕಲ್ಲಿಟ್ರು ಹೂ ಆಗುತ್ತೆ. ಏನೇ ಅನ್ಕೊಂಡು ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ ನೋಡಿ. ಇದು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಈ ತರದ ಒಂದು ಸಮಸ್ಯೆ ಇದೆಯೋ ಅಂತವ್ರೆಲ್ಲರೂ ಮಾಡ್ಕೊಳ್ಳಿ. ಮಕ್ಕಳಿಗಿದ್ರೆ ಮಕ್ಕಳ ಕೈನಲ್ಲೂ ಮಾಡಿಸಿ, ದೊಡ್ಡವ್ರಿಗಿದ್ರೆ ದೊಡ್ಡವ್ರ ಕೈನಲ್ಲೂ ಮಾಡಿಸಿ. ಯಾರಾದ್ರೂ ಮನೆಯಲ್ಲಿ ನಂಬಲ್ಲ ಅಂತಂದ್ರು ಮಾಡಿ ನೋಡಿ. ಇದಕ್ಕೇನ್ ರೂಪಾಯಿ ಖರ್ಚಾಗೋದಿಲ್ಲ. ಒಂದ್ಸಲ ಮಾಡ್ರಿ, ಏನ್ ತೊಂದ್ರೆನೂ ಆಗೋದಿಲ್ಲ ಅಂತ ಕಿವಿ ಮಾತನ್ನು ಹೇಳಿ, ಒಳ್ಳೆ ರೀತಿನಲ್ಲಿ ಹೇಳಿ. ನಂಬಲ್ಲ ಅವರು, ಇಷ್ಟ ಪಡಲ್ಲ ಅವರು ಅಂತ ಅನ್ಕೊಂಡು ನಿಮಗ್ ಮಾಡಕ್ಕೆ ಮನಸ್ಸಿಲ್ದೆ ಇದ್ದಾಗ ಆ ರೀತಿ ಹೇಳ್ತಿರ್ತೀರ. ಇನ್ನೊಬ್ಬರ ಶ್ರೇಯಸ್ಸನ್ನ ಬಯಸಿದಾಗ, ಇನ್ನೊಬ್ರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರೆಲ್ಲರೂ ಖಂಡಿತ ಮಾಡ್ತಾರೆ. ಇಷ್ಟು ಸರಳವಾಗಿ ಹೇಳುವಾಗ ಮಾಡಿ. ಎಷ್ಟೆಷ್ಟೋ ವಿಚಾರಗಳಿದ್ವಿ, ಎಷ್ಟೆಷ್ಟೋ ತೊಂದರೆಗಳಿಗೆ ಒಳಗಾಗ್ತಾ ಇರ್ತಾರೆ ನಾವು. ಎಷ್ಟೆಷ್ಟೋ ನಮ್ಮ ಹತ್ರ ಬಂದಾಗ ಎಷ್ಟೆಷ್ಟೋ ಕಾಯಿಲೆಗಳಿಂದ ಅಥವಾ ಎಷ್ಟೆಷ್ಟೋ ತೊಂದರೆಗಳಿಂದ ಬಳಲ್ತಕ್ಕಂಥವನ್ನ ನೋಡ್ತಾ ಇಂತಹ ಒಂದು ವಿಚಾರಗಳನ್ನ ಹೇಳಿದಾಗ, ಅದು ಸರಿ ಹೋದಾಗ ಇನ್ನಷ್ಟು ಜನಕ್ಕೆ ಹೇಳ್ಬೇಕು ಅನ್ನೋ ಉತ್ಸಾಹದಿಂದ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸರಳವಾಗಿ ಮಾಡಿ, ಖುಷಿಯಾಗಿರಿ. ನಿಮ್ಮ ಒಳ್ಳೇದಕ್ಕೆ ಬಯಸ್ತಕ್ಕಂಥದ್ದು. ನಾವು ಸಹ ಇದನ್ನ ಮಾಡ್ಕೊಳ್ತೀವಿ. ಇದಕ್ಕೆ ವಿರುದ್ಧವಾಗಿ ಯಾರು ಇರಕ್ ಆಗೋದಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಸಲ ತೊಂದ್ರೆ ಆಗ್ತಾನೆ ಇರುತ್ತೆ. ಎಲ್ಲೆಲ್ಲಿಂದ, ಯಾವಾಗ, ಯಾರಿಂದ ಹೇಗೆ ತೊಂದ್ರೆ ಆಗ್ತಾ ಇರುತ್ತೋ, ಹೇಗೆ ಅದಕ್ಕೆ ಒಳಗಾಗ್ತಾ ಇರ್ತೀವೋ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸಹ ಇದನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮಾಡ್ಕೊಂಡಿದೀವಿ. ಸೊ ನೀವು ಮಾಡ್ಕೊಳ್ಳಿ, ಒಳ್ಳೇದನ್ನ ಪಡ್ಕೊಳ್ಳಿ. ಮಾಡ್ಕೊಂಡು ನೋಡಿ. ರಾತ್ರಿ ಸಮಯದಲ್ಲಿ ಇಂತಹದೆಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡಿ. ವಿಪರೀತ ದುಡ್ಡು ಖರ್ಚು ಮಾಡೋದು, ಇನ್ನೆಲ್ಲೋ ಹೋಗಿ ಇನ್ನೇನೋ ಮಾಡ್ಕೊಳ್ಳೋದು, ಅದಕ್ಕಿಂತ ಈ ತರದನ್ನ ಮಾಡಿ. ಇಷ್ಟು ಒಳ್ಳೆ ವಿಚಾರವನ್ನ ಹೇಳ್ತಾ ಇದೀವಲ್ಲ, ಒಳ್ಳೇದನ್ನೇ ಮಾಡಿ, ಒಳ್ಳೇದನ್ನೇ ಮಾತಾಡಿ, ಒಳ್ಳೇದನ್ನೇ ನೋಡಿ, ಒಳ್ಳೇದನ್ನೇ ಕೇಳಿಸ್ಕೊಳ್ಳಿ. ಸದಾ ನಗ್ತಾ ಇರಿ.